ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಇನ್ನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ಅವರ ಹುಟ್ಟೂರು ಸೋಮನಹಳ್ಳಿಗೆ ಕೂಡ ಆಗಮಿಸ್ತದೆ. ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಅವರ ಸಹೋದರರ ಪುತ್ರ ಗುರುಚರಣ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಅವ್ರನ್ನು ಕೂಡ ಮಾತಾಡಿಸ್ತೀನಿ. ನಮ್ಮ ಜೊತೆಲಿದ್ದಾರೆ. ಸರ್, ಎಷ್ಟೊತ್ತಿಗೆ ಮೃತದೇಹ ಬರುವಂಥದ್ದು ಸರ್ ಪಾರ್ಥಿವ ಶರೀರ? ಈಗಾಗಲೇ ಟೋಲ್ ಗೇಟ್ ಹತ್ರ ಇದೆ. ಅಲ್ಲಿಂದ ಇನ್ನೇನು ಬಹುಶಃ ಇನ್ನೊಂದೊಂದು ಗಂಟೆಯಲ್ಲಿ ಇಲ್ಲಿಗೆ ತಲುಪುತ್ತೆ. ಸರ್, ಹೇಗೆಲ್ಲ ಸಿದ್ಧತೆಗಳು ನಡೆದಿದ್ದಾವೆ ಸರ್? ಈಗ ಏನು ಅಂತಂದರೆ, ಈಗ ನೆನ್ನೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಾರಲ್ಲ, ಸಕಲ ಅವರಿಗೆ ಸ್ಟೇಟ್ ಆನರು ಕೊಟ್ಟು ನಮ್ಮ ಹಿಂದೂ ಸಂಪ್ರದಾಯದ ಏನು ನಮ್ಮ ಕಾರ್ಯವಿಧಾನಗಳಿವೆ, ನಮ್ಮ ಒಕ್ಕಲಿಗ ಸಮಾಜದ ಏನು ಕಾರ್ಯವಿಧಾನಗಳಿದೆ ಅದರಂತೆಯೇ ನಡೀತದೆ. ಸರ್, ಎಸ್.ಎಂ. ಕೃಷ್ಣ ಅವ್ರದ್ದು ವರ್ಣರಂಜಿತ ರಾಜಕಾರಣ, ತಮ್ಮ ದೊಡ್ಡಪ್ಪ ಈ ರೀತಿ ವಿಧಿವಶರಾಗಿದ್ದಾರೆ, ಏನು ಹೇಳ್ತೀರಿ ಸರ್? ಈಗ ನಾನು ಏನು ಹೇಳಿ, ಇಡೀ ರಾಜ್ಯ ಮತ್ತು ದೇಶ ಕಂಡಂಥ ರಾಜಕಾರಣಿ ಅನ್ನೋದಕ್ಕಿಂತ ಅವರು ಒಬ್ಬರು ಸ್ಟೇಟ್ಸ್ಮ್ಯಾನು. ಸೊ ಆದ್ದರಿಂದ ಅದನ್ನು ನಾವು ಹೇಳಿದ್ರೆ ಅದು ಅಷ್ಟು ಸರಿಯಾಗಿ ಕಾಣಲ್ಲ. ಏಕೆಂದರೆ ರಾಜ್ಯನೇ ನೋಡಿದೆ, ರಾಷ್ಟ್ರನೇ ನೋಡಿದೆ. ಅವ್ರು ಯಾವ ರೀತಿ ಅವರ ಜೀವನದಲ್ಲಿ ಯಾವ ರೀತಿ ಒಂದು ಶಿಸ್ತುಬದ್ಧ ನಡವಳಿಕೆ, ಅವರ ಮಾತು ಕತೆ ಯಾವ ಥರ ಇತ್ತು ಅಂತ ಇಡೀ ರಾಜ್ಯವೇ ನೋಡಿದ್ದಾರೆ. ಸೊ ಆದ್ದರಿಂದ ನಾನು ಅದ್ರ ಬಗ್ಗೆ ಏನು ಜಾಸ್ತಿ ಹೇಳೋಕ್ಕೋಗಲ್ಲ. ಅವರ ಒಂದು ಒಡನಾಟ ಸರ್ ಹೇಗಿತ್ತು ಸರ್? ಈಗ ನಮ್ಮದು ಅವ್ರದ್ದು ಒಡನಾಟ ಅಂದರೆ ಯಾವ ರೀತಿ ಹೇಳಿ, ನನಗೆ ಅವರು ದೊಡ್ಡಪ್ಪ, ಫಸ್ಟು ಅವರು ನಮಗೆ ದೊಡ್ಡಪ್ಪ, ಆಮೇಲೆ ಬೇರೆ ಇಲ್ಲ. ಸೊ ಆದ್ದರಿಂದ ತಂದೆ ಮಗದ ಸಂಬಂಧ ಯಾವ ರೀತಿ ಇರ್ತದೆ ಅದೇ ರೀತಿ ನಂದು ಅವ್ರದ್ದು ಬಾಂಧವ್ಯ ಇತ್ತು. ಸರ್, ಅಂತಿಮ ವಿಧಾನದ ಹೇಗಿರುತ್ತೆ ಸರ್? ಅದೇ ಹೇಳಿದ್ನಲ್ಲ, ಈಗ ಹಿಂದೂ ನಮ್ಮ ಒಕ್ಕಲಿಗ ಸಮಾಜದ ಯಾವ ರೀತಿ ಅಂತಿಮ ವಿಧಾನಗಳಿವೆ ಅದನ್ನೆಲ್ಲ ಕೂಡ ಅದೇ ರೀತಿ ನೆರವೇರಿಸಲಾಗುತ್ತೆ. ಸರ್, ಈಗ ಅಗ್ನಿಸ್ಪರ್ಶ ಯಾರು ಮಾಡ್ತಾರೆ ಅನ್ನೋಂಥದ್ದು? ಈಗ ಅದು ನಮ್ಮ ಮನೆಯವರು ತೀರ್ಮಾನ ತಗೋತಾರೆ. ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಈಗ ಅವರ ಮೊಮ್ಮಗ ಇರೋದ್ರಿಂದ ಅವರು ನಾವು ಎಲ್ಲ ಒಟ್ಟಿಗಿದೇನು, ಒಬ್ಬರೇ ನಾನೇ ಅಂತಲ್ಲ ಅವರೇ ಅಂತಲ್ಲ, ಯಾವ ರೀತಿ ನಮಗೆ ನಮ್ಮ ಫ್ಯಾಮಿಲಿಯವರು ತೀರ್ಮಾನ ತಗೋತಾರೆ ನಾವೆಲ್ಲರೂ ಇರ್ತೀವಿ, ಎಲ್ಲರೂ ಸೇರೇ ಅವರ ಅಂತ್ಯಕ್ರಿಯೆಯನ್ನು ಮಾಡ್ತೀವಿ. ಇದಿಷ್ಟು ಕೂಡ ಎಸ್.ಎಂ. ಕೃಷ್ಣ ಅವರ ಸಹೋದರ ಪುತ್ರ ಗುರುಚರಣ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪ್ರಶಾಂತ್, TV9 ಮಂಡ್ಯ.